ವಿನಯ್ ಕುಲಕರ್ಣಿಗೆ ಜಾಮೀನು, ದರ್ಶನ್ಗೆ ಯಾಕಿಲ್ಲ? ಕಾನೂನು ಎಲ್ರಿಗೂ ಒಂದೇನಾ? ನಾನೊಬ್ಬ ದರ್ಶನ್ ಅಭಿಮಾನಿ. ಅವ್ರು ಹೊರಗೆ ಬಂದ್ರೆ ಸಾವಿರಾರು ಜನರಿಗೆ ಉದ್ಯೋಗ. ಇದರ ಹಿಂದೆ ಯಾವ್ದಾದ್ರು ಕಾಣದ ಕೈ ಇದೆಯಾ? ನಮ್ಮ ಡಿ ಬಾಸ್ ಕೇವಲ ಒಂದು ಹೆಸರಲ್ಲ. ನಮಸ್ಕಾರ, ನೀವು ನೋಡ್ತಿರೋದು ದ ಪಾಡ್ಕಾಸ್ಟ್ ಬೈ ಮಾಸ್ಕ್ ಮ್ಯಾನ್. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಶ್ನೆ ತುಂಬ ವೈರಲ್ ಆಗ್ತಿದೆ. ವಿನಯ್ ಕುಲಕರ್ಣಿಗೆ ಜಾಮೀನು ಸಿಕ್ಕಿದೆ, ಆದರೆ ದರ್ಶನ್ಗೆ ಯಾಕೆ ಸಿಕ್ಕಿಲ್ಲ? ಇದರ ಹಿಂದೆ ಯಾವುದಾದ್ರೂ ಕಾಣದ ಕೈ ಇದೆಯಾ? ಈ ಪ್ರಶ್ನೆನ ತುಂಬ ಜನ ಕೇಳ್ತಿದ್ದಾರೆ. ಮೊದಲಿಗೆ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಪ್ರತಿ ಪ್ರಕರಣವೂ ವಿಭಿನ್ನ. ಒಬ್ಬರಿಗೆ ಜಾಮೀನು ಸಿಕ್ಕಿತು ಅಂದರೆ ಇನ್ನೊಬ್ಬರಿಗೆ ಅದೇ ರೀತಿ ತೀರ್ಪು ಬರಲೇಬೇಕು ಅಂತ ಯಾವ ರೂಲ್ಸೂ ಇಲ್ಲ. ಕೋರ್ಟ್ ಪ್ರತಿಯೊಂದು ಪ್ರಕರಣವನ್ನು ಅದರ ಸಾಕ್ಷಿಗಳು, ಆರೋಪಗಳು, ತನಿಖೆಯ ಹಂತ, ಸಾಕ್ಷಿದಾರರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಮತ್ತು ಕಾನೂನಿನ ಆಧಾರದ ಮೇಲೆ ಪ್ರತ್ಯೇಕವಾಗಿ ಪರಿಶೀಲಿಸುತ್ತದೆ. ಆದ್ದರಿಂದ ಎರಡೂ ಪ್ರಕರಣವನ್ನು ನೇರವಾಗಿ ಹೋಲಿಸುವುದು ಸರಿಯಲ್ಲ. ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ ಅವರ ಶಿಕ್ಷೆಗೆ ತಾತ್ಕಾಲಿಕ ತಡೆ ನೀಡಿ ಜಾಮೀನು ಮಂಜೂರು ಮಾಡಿದೆ. ಅದು ಆ ಪ್ರಕರಣದ ಕಾನೂನು ಪರಿಸ್ಥಿತಿಯನ್ನು ಆಧರಿಸಿದ ನಿರ್ಧಾರವಾಗಿದೆ. ಇನ್ನೊಂದು ಕಡೆ ದರ್ಶನ್ ಅವರ ಪ್ರಕರಣದಲ್ಲಿ ನ್ಯಾಯಾಲಯವು ಬೇರೆ ಕಾನೂನು ಅಂಶಗಳನ್ನು ಪರಿಗಣಿಸುತ್ತಿದೆ. ಜಾಮೀನು ಅರ್ಜಿಗಳ ಬಗ್ಗೆ ನ್ಯಾಯಾಲಯಗಳು ಪ್ರಕರಣದ ವಾಸ್ತವಾಂಶವನ್ನು ಆಧರಿಸಿ ನಿರ್ಧಾರ ತಗೊಳ್ಳುತ್ತೆ. ಈಗ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಬೇಕು ಅಂದರೆ, ನಾನೊಬ್ಬ ದರ್ಶನ್ ಅಭಿಮಾನಿ. ಅವರು ಹೊರಗೆ ಬಂದರೆ ಸಾವಿರಾರು ಜನರಿಗೆ ಉದ್ಯೋಗ, ಸಿನಿಮಾ ಕ್ಷೇತ್ರದಲ್ಲಿ ಅನೇಕ ತಂತ್ರಜ್ಞರಿಗೆ ಕೆಲಸ, ನಿರ್ಮಾಪಕರಿಗೆ ಯೋಜನೆಗಳು ಮತ್ತೆ ಆರಂಭವಾಗ್ಬೋದು. ಕೆಲವೊಮ್ಮೆ ಪರಿಸ್ಥಿತಿಗಳು ನಮ್ಮನ್ನು ಎಷ್ಟೇ ದೂರ ತಳ್ಳಿದ್ರು ನೆರಳಿನಂತೆ ಕಾಯುವ ಪ್ರೀತಿ ಎಂದಿಗೂ ಕಡಿಮೆ ಆಗಲ್ಲ. ನಮ್ಮ ಡಿ ಬಾಸ್ ಕೇವಲ ಒಂದು ಹೆಸರಲ್ಲ, ಕೋಟ್ಯಾಂತರ ಹೃದಯಗಳ ಬಡಿತ. ಅವರು ಪಟ್ಟ ಕಷ್ಟ, ಬಂದ ಹಾದಿ, ಆ ನಗು ನಮ್ಮ ಮನಸ್ಸಿನಲ್ಲಿ ಹಾಗೇ ಇದೆ. ತಪ್ಪು ಒಪ್ಪುಗಳ ಚರ್ಚೆ ಜಗತ್ತಿಗೆ ಇರಲಿ, ಆದರೆ ಒಬ್ಬ ಅಭಿಮಾನಿಯಾಗಿ ನಮ್ಮ ಪ್ರಾರ್ಥನೆ ಒಂದೇ: ಅವರು ಮತ್ತೆ ಹಳೆಯ ಗತ್ತು ಗಾಂಭೀರ್ಯದೊಂದಿಗೆ ಮರಳಿ ಬರಬೇಕು. ಆದರೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮಾತ್ರ. ಅದರ ಅರ್ಥ ನ್ಯಾಯಾಲಯದ ತೀರ್ಪನ್ನು ಕ್ವಶನ್ ಮಾಡ್ತಿದ್ದೀನಿ ಅಂತಲ್ಲ. ನ್ಯಾಯಾಲಯದ ಕೆಲಸ ಕಾನೂನು ಪ್ರಕಾರ ತೀರ್ಪು ನೀಡುವುದು. ನಮ್ಮ ಕೆಲಸ ನಮ್ಮ ಅಭಿಪ್ರಾಯವನ್ನು ಗೌರವಯುತವಾಗಿ ವ್ಯಕ್ತಪಡಿಸುವುದು. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಣುವ ಅವರಿಗೆ ಸಿಕ್ಕಿತು ಇವರಿಗೆ ಯಾಕಿಲ್ಲ ಎನ್ನುವ ಚರ್ಚೆಯನ್ನು ಎಮೋಷ್ನಲ್ ಆಗಿ ಅಲ್ಲ, ಕಾನೂನಿನ ದೃಷ್ಟಿಯಿಂದ ನೋಡುವುದು ಮುಖ್ಯ. ಈಗ ಕೊನೆಯದಾಗಿ ನಿಮ್ಮ ಅಭಿಪ್ರಾಯ ಏನು? ವಿನಯ್ ಕುಲಕರ್ಣಿ ಮತ್ತು ದರ್ಶನ್ ಪ್ರಕರಣವನ್ನು ಹೋಲಿಸುವುದು ಸರಿನಾ, ಅಥವಾ ಪ್ರತಿಯೊಂದು ಪ್ರಕರಣವನ್ನು ಪ್ರತ್ಯೇಕವಾಗಿ ನೋಡಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮಾಸ್ಕ್ ಮ್ಯಾನ್. ನೀವು ನೋಡ್ತಿರೋದು ದ ಪಾಡ್ಕಾಸ್ಟ್ ಬೈ ಮಾಸ್ಕ್ ಮ್ಯಾನ್. ಥ್ಯಾಂಕ್ ಯು.